ಬಂಧಿಸದೇ ಇದ್ದರೆ ನಾವು ಇದೇ ದಿನಾಂಕ 26ನೇ ತಾರೀಕು ಅಂಬಾಬಾಯಿ ಗುಡಿಯಿಂದ ದೊಡ್ಡ ಸಂಖ್ಯೆ ಒಳಗೆ ಪ್ರತಿಭಟನಾ ರೂಪದೊಳಗೆ ನಾವೊಂದು ಪ್ರತಿಭಟನೆಯನ್ನು ಮಾಡೋರಿದ್ದೀವಿ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಆದಷ್ಟು ಬೇಗ ಏನು ಅವತ್ತು ರಾತ್ರಿ ಮಸೀದಿಯೊಳಗೆ ಜಮಾ ಆಗಿದ್ರು, ಅನವಶ್ಯಕ ಆಗಿರ್ತಕ್ಕಂಥ ಕಿಡಿಗೇಡಿಗಳು ಏನಿದ್ರು ಅವರೆಲ್ಲರನ್ನ ಬಂಧಿಸ್ಬೇಕಂತೇಳಿ ಈ ಸಭೆ ನಿರ್ಣಯ ಕೈಗೊಂಡಿದೆ. 26ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಅಂಬಾಬಾಯಿ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆ ಹೊರಡೋದಿದೆ. ನಿಶ್ಚಿತವಾಗಿ ಆ ಮಸೀದಿ ನನಗನಿಸಿದ ಮಟ್ಟಿಗೆ ಸುಮಾರು ಒಂದು 50-60 ವರ್ಷದಿಂದ ಯಾವುದೇ ಹಿಂದೂ ಮೆರವಣಿಗೆ ಹೊರಟ್ರೆ ಅದೇ ಮಸೀದಿಯಿಂದ ಕಲ್ಲುಗಳು ಬರ್ತವೆ, ಅದೇ ಮಸೀದಿಯಿಂದ ಸೋಡಾ ಬಾಟ್ಲಿ ಬರ್ತವೆ, ಅದೇ ಮಸೀದಿಯಿಂದ ಚಪ್ಪಲಿ ಬರ್ತವೆ. ಆ ಮಸೀದಿಯನ್ನ ನಿಷೇಧ ಮಾಡಬೇಕು. ಆ ಮಸೀದಿ ಕಮಿಟಿಯ ಎಲ್ಲ ಸದಸ್ಯರನ್ನ, ಅಧ್ಯಕ್ಷರನ್ನ, ಅವರನ್ನ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕೇಸ್ ಹಾಕಿ ಒಳಗಡೆ ತಳ್ಳಬೇಕಂತ ಹೇಳಿ ನಾವು ಒತ್ತಾಯ ಪಡ್ತೀವಿ. ಹೋರಾಟ ಯಾವ ತರ ಇರುತ್ತೆ? ಜಿಲ್ಲಾದ್ಯಂತ ಜನ ಬರ್ತಾರ, ಮೆರವಣಿಗೆ ಮಾಡ್ಕೊಂಡು ಹೋಗಿ ಮನವಿ ಕೊಡ್ತಾರ, ಏನು ಹೋರಾಟದ ರೂಪರೇಷೆ? ನಾವು ಇಡೀ ಜಿಲ್ಲೆಗೆ ಒಂದು ಮನವಿಯನ್ನು ಮಾಡ್ಕೊಂಡಿದೀವಿ. ಎಲ್ಲ ತಾಲೂಕಿನಿಂದ ಹಿಂದೂ ನಾಯಕರುಗಳು ಬರಬೇಕು, ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು. ಇಡೀ ಜಿಲ್ಲೆಯ ಒಂದು ಪ್ರತಿಭಟನೆ ಬಹಳ ದೊಡ್ಡ ಸಂಖ್ಯೆ ಒಳಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರತಿಭಟನೆ ಮಾಡೋರಿದ್ದೀವಿ. ಮತ್ತೆ ನಾಳೆ ದಿವಸ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಗರಕ್ಕೆ ಆಗಮಿಸಲಿದ್ದಾರೆ. ಅವರು ಬೆಳಿಗ್ಗೆ 11:00 ಅಂಬಾಬಾಯಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ, ಎಲ್ಲಿ ಕಲ್ಲು ಎಸೆದಿದ್ರು, ಚಪ್ಪಲಿ ಎಸೆದಿದ್ರು ಆ ಜಾಗವನ್ನು ವೀಕ್ಷಣೆ ಮಾಡಿ, ಜೊತೆಗೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ನಮ್ಮ ಹಿಂದೂ ಯುವಕರನ್ನ ಮತ್ತು ಶಿವಾಜಿ ಮೂರ್ತಿಯ ಮತ್ತು ಬಸವಣ್ಣವರ ಮೂರ್ತಿಯನ್ನು ಇದೆಯಲ್ಲ ಅದನ್ನು ಕೂಡ ವೀಕ್ಷಣೆ ಮಾಡಿ ಸರ್ಕಾರಕ್ಕೆ ಅವ್ರ ಮುಖಾಂತರ ಕೂಡ ಒತ್ತಾಯ ಪಡಿಸೋರು. ಸಭೆಯೊಳಗೆ ಸಕಲ ಸಮಾಜದ, ಹಿಂದೂ ಸಕಲ ಸಮಾಜದ ಎಲ್ಲ ಮುಖಂಡರ ಮತ್ತು ರಾಜಕೀಯ ನಾಯಕರ ನೇತೃತ್ವದಲ್ಲಿ ನಡೆದಂಥ ಸಭೆಯೊಳಗೆ ಅವಾಗೇನು ಅಪಮಾನ ಮಾಡಿದ್ರು, ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿಯನ್ನು ಏನು ಎಸೆದಿದ್ರು, ಆ ಎಸೆದಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಹೊರಗಡೆ ಇನ್ನೂ ಓಡಾಡ್ತಾ ಇದ್ದಾರೆ. ಅವರನ್ನು ಕೂಡಲೇ ಬಂಧಿಸಬೇಕು. ಬಂಧಿಸದೇ ಇದ್ದರೆ ನಾವು ಇದೇ ದಿನಾಂಕ 26ನೇ ತಾರೀಕು ಅಂಬಾಬಾಯಿ ಗುಡಿಯಿಂದ ದೊಡ್ಡ ಸಂಖ್ಯೆ ಒಳಗೆ ಪ್ರತಿಭಟನಾ ರೂಪದೊಳಗೆ ನಾವೊಂದು ಪ್ರತಿಭಟನೆಯನ್ನು ಮಾಡೋರಿದ್ದೀವಿ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಆದಷ್ಟು ಬೇಗ ಏನು ಅವತ್ತು ರಾತ್ರಿ ಮಸೀದಿಯೊಳಗೆ ಜಮಾ ಆಗಿದ್ರು, ಅನವಶ್ಯಕ ಆಗಿರ್ತಕ್ಕಂಥ ಕಿಡಿಗೇಡಿಗಳು ಏನಿದ್ರು ಅವರೆಲ್ಲರನ್ನ ಬಂಧಿಸ್ಬೇಕಂತೇಳಿ ಈ ಸಭೆ ನಿರ್ಣಯ ಕೈಗೊಂಡಿದೆ. 26ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಅಂಬಾಬಾಯಿ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆ ಹೊರಡೋದಿದೆ. ಅವ್ರು ಹ್ಯಾಂಗೆ ಹೋರಾಟ ಮಾಡಿದ್ರು ಹಂಗೆ ಕೊಟ್ಟರು. ಆದ್ರೆ ಈಗ ವಿಷಯ ಮಾಡುತ್ತಾರ, ಈಗ ಎಲ್ಲರೂ ಕೂಡ ಏನು ನಿರ್ಣಯ ತೆಗೆದುಕೊಂಡಾರ 26ನೇ ತಾರೀಕಿಗೆ ಮಾಡಬೇಕಂತ ನಮ್ಗೆ ಯಾವುದೂ ವಿರೋಧ ಇಲ್ಲ. ನಿಮಗೆ ಎಷ್ಟು ರಚ್ಚು ಕಿಚ್ಚು ಸಿಟ್ಟದ ಅದು 10 ಪಟ್ಟು ಸಿಟ್ಟು ನಮ್ಮಲ್ಲಿಯೂ ಇದೆ. ಇವತ್ತು ಉಸ್ತುವಾರಿ ಮಂತ್ರಿ ಎದುರಿಗೆ ಸುಮ್ಮನೆ 15 ಎದುರಿಗೆ ಹೇಳಿಲ್ಲ, ನಾವು ಉಸ್ತುವಾರಿ ಮಂತ್ರಿ ಎದುರಿಗೆ ಹೇಳಿದ್ವಿ ಇದು ನಿಲ್ಲಬೇಕು, ಇಲ್ಲಿ ಕಡೆ ಮುಂದಿನ ತಯಾರಾಗಬೇಕು, ಇದನ್ನು ಬೇಕಂದೀವಿ. ಆದರೂ ನಾವು ಶಾಂತಿ ರೀತಿಯಿಂದ ಹೋಗ್ಬೇಕು, ಶಾಂತಿ ರೀತಿಯಿಂದ ಹೋಗ್ಬೇಕು. ಆಗ ಯಾರೋ ಒಬ್ಬರು ಹೇಳಿದ್ರಲ್ಲ, ಅವ್ರು ಒಂದು ಚಕ್ರಿ ಹೋಗಿದ್ರು, ಎಲ್ಲ ಕಾಲ ಚಕ್ರಿ ಇದ್ದಿದ್ದಿಲ್ಲ, ಅದನ್ನು ಮಾಡಿವ್ರಿ ಸಾಹೇಬ್ರೆ, ನಿಮ್ಗೆ ಗೊತ್ತಿಲ್ಲ. ಬಸ್ಸಿನಾಗಿನ ಚಪ್ಪಲಿ ತೆಗಿಸು ನಾವೇ ಅಲ್ವ ಮಾಡಿವಿ, ಅದು ಹೇಳಿದ್ಮೇಲೆ ಅದು ಮಾಡಿವಿ, ನಾವು ಮಾಡಿವಿ, ಯಾವುದೂ ಬಿಟ್ಟಿಲ್ಲ, ಯಾವುದೂ ಮಾಡೋದು ಹೊಸದ ಏನಿಲ್ಲ. ಶಾಂತಿ ಶಿವಾಜಿ ಮಹಾರಾಜರಿಗೆ ಅವಮಾನ ಆಗಿದೆ, ಎಲ್ಲಿ ಶಿವಾಜಿ ಮಹಾರಾಜರಿಗೆ ಅವಮಾನ ಆಗಿದೆ ಅದೇ ಮಸೀದಿ ಮುಂದೆ ಛತ್ರಪತಿ ಶಿವಾಜಿ ಮಹಾರಾಜ